ಯಾವತ್ತೂ ಒಬ್ಬಂಟಿ ಅಲ್ಲ. ನಾನು ನಿನ್ನ ಯಾವತ್ತಿಗೂ ಬಿಟ್ಕೊಡೋದಿಲ್ಲ ಚಿರು. ನನ್ನನ್ನು ನಿನ್ನಿಂದ ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ನಾನಷ್ಟು ಕೋಪದಿಂದ ಮಾತಾಡಿದ್ರು ನಿಮ್ಗೇನು ಅನ್ನಿಸ್ಲಿಲ್ವ? ಅದಕ್ಕೆ ನಮ್ಮಲ್ಲಿ ಒಂಚೂರು ಕೋಪನೇ ಬರಲಿಲ್ವಾ? ಮಗು ನಮ್ಮೇಲೆ ಕೋಪ ಮಾಡ್ಕೊಳ್ತು ಅಂತ ನಾವು ಆ ಮಗು ಹೊಡೆದ್ರೆ ಇಬ್ರಿಗೂ ಬೇಜಾರಾಗತ್ತಲ್ವಾ? ಅದ್ರ ಬದಲು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ರೆ ತಪ್ಪು ಯಾರ್ದು ಸರಿ ಯಾರ್ದು ಅಂತ ಆ ಮಗುನೇ ಅರ್ಥ ಮಾಡ್ಕೊಳುತ್ತೆ. ಅದು ಅಲ್ಲದೆ ಆ ಮಗುಗೆ ನಮ್ಮ ಮೇಲೆ ಪ್ರೀತಿನೂ ಜಾಸ್ತಿ ಆಗುತ್ತೆ. ನಿನ್ನ ವಿಷಯದಲ್ಲಿ ನಾನು ಮಾಡಿದ್ದು ಅದನ್ನೇ ಚಿರು. ಹೇಗದಕ್ಕೆ ಹೇಗೆ ಬಂತು ನಿಮ್ಗೆ ಇಷ್ಟ ಒಳ್ಳೆತನ? ನೀವು ಬರೀ ತಾಯಿ ಅಲ್ಲ, ಅದಕ್ಕೆ ದೇವರು. ಕೊನೆಗೂ ನಿನಗೆ ನಾನೇನು ಅಂತ ಅರ್ಥ ಆಯ್ತಲ್ಲ, ನನಗಷ್ಟೇ ಸಾಕು ಚಿರು. ಅದಕ್ಕೆ ನಿಮ್ಮ ಬಗ್ಗೆ ಇನ್ಯಾವತ್ತು ಯಾರು ಏನೇ ಮಾತಾಡಿದ್ರು ನಾನು ನಂಬಲ್ಲ, ಖಂಡಿತ ನಂಬಲ್ಲ. ಇದೊಂದು ಸರ್ತಿ ತಪ್ಪಾಗೋಗಿದೆ. ಮಗ ಮಾಡಿರೋ ತಪ್ಪನ್ನ ಇದೊಂದು ಸಲ ಕ್ಷಮಿಸಿ. ಅದಕ್ಕೆ ಚಿರು, ಅಳ್ಬೇಡ, ಆಗಿದ್ದಾಗೋಯ್ತು ಬಿಡು. ಅದ್ರ ಬಗ್ಗೆ ನೀನು ಬೇಜಾರು ಮಾಡ್ಕೋಬೇಡ. ನನಗೆ ನಿನ್ನ ಮೇಲೆ ಯಾವುದೇ ಕೋಪ ಇಲ್ಲ. ಯಾಕೆ ಅಂದರೆ ನೀನು ನನ್ನ ಮೈದ್ನ ಅಲ್ಲ, ಮಗ. ಯಾಕಮ್ಮ ಚೈನ್ ತಂದ್ಕೊಂಡಿದ್ದಾಗ? ಅದಲ್ಲ ಕಣೋ, ಇಷ್ಟು ದಿವಸ ಕದ್ದು ಮುಚ್ಚಿ ಮನೆಗೆ ಬರ್ತಿದ್ದೆ, ಬಂದ್ರು ಮಾಡಿ ಮೇಲೆ ಇರ್ತಿದ್ದೆ. ನಾನು ಇಲ್ಲಾಂದ್ರೆ ದೀಪ ಊಟ ತಂದು ಕೊಡ್ತಿದ್ವಿ, ತಿಂತಿದ್ದೆ, ಹಾಗೆ ಹೊರಟ್ಬಿಡ್ತಿದ್ದೆ. ಆದರೆ ಇವತ್ತು ಮನೆಯಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದಿಲ್ಲ, ಇದನ್ನ ನೋಡಿ ತುಂಬ ಸಂತೋಷ ಆಗ್ತಿದೆ. ಏನೋ ಸಾಹೇಬ್ರು ಹಬ್ಬಕ್ಕೆ ಅಂತ ಮನೆ ಒಳಗಡೆ ಬಿಟ್ಕೊಂಡಿರೋದಕ್ಕೆ ಇಲ್ಲಿ ಬಂದು ಕೂತೀನಿ. ಅಲ್ಲದೆ ನೀನು ಇರುವಾಗ ಅವ್ರೇನು ಮಾಡಲ್ಲ ಬಿಡಮ್ಮ. ಅಮ್ಮ ನೀನು ಬಾ, ಒಟ್ಟಿಗೆ ಊಟ ಮಾಡೋಣ. ಬೇಡಪ್ಪ, ಅವ್ರು ಬರಲಿ, ಆಮೇಲೆ ಮಾಡ್ತೀನಿ. ಹೌದು, ಸಾಹೇಬ್ರು ಎಷ್ಟೊತ್ತಿಗೆ ಬರೋದು? ಇನ್ನೇನು ಬರೋ ಹೊತ್ತಾಯ್ತು. ನಿಂಗೆ ಸಾಂಬಾರು ಬಡಿಸ್ಲಾ? ಹೇಳ್ತಿದ್ದಂಗೆ ಬಂದರು. 100 ವರ್ಷ ಅಮ್ಮ, ನಾನು ಅಡುಗೆ ಮೇಲೆ ಇರ್ತೀನಿ. ಏ, ನೀನೇ ಹೇಳ್ದಿಯಲ್ಲೋ ನಾನಿದ್ರೆ ಏನು ಭಯಲ್ಲ ಅಂತ. ಏನೋ ಬಾಯಿ ಮಾತಿಗೆ ಹೇಳ್ದೆ ಅಮ್ಮ, ಅವ್ರ ಕಣ್ಗುಡಿ ನೋಡಿದ್ರೆ ಭಯ ಆಗುತ್ತೆ. ನಾನು ಒಳಗೆ ಇರ್ತೀನಿ. ಏನು ಸಾರಿ ಕೇಳೋ ಹೊಸ ಮೆಥಡ್ ಇದು? ಓವರಾಗಿ ಆಡಬೇಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಕೇಳಿದ್ರೆ ಏನ್ರಿ ಯೂಸು? ಸುಮ್ಮನೆ ಹೋಗ್ರಿ ಇಲ್ಲಿಂದ. ನಾನು ಹೋಗಲ್ಲ, ಬಂದಿರೋದೇ ಸಾರಿ ಕೇಳಕ್ಕೆ. ಕೇಳಾಯ್ತಲ್ಲ, ಹೋಗಿ. ಕೇಳಿದ್ರೆ ಸಾಲದು, ನೀವು ಕ್ಷಮಿಸಿದೀನಿ ಅಂತ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ಹೋಗಲ್ಲ. ಏನ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ? ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ. ಲೂಸ್ ಏನಾದ್ರು ಹಂಗೆ ಅನ್ಕೊಳ್ಳಿ. ನಿಮ್ದೊಳ್ಳೆ ಕತೆ ಆಯ್ತಲ್ರಿ. ಮಾಡೋದೆಲ್ಲ ಮಾಡಿ ಸಾರಿ ಕೇಳ್ತೀರಾ? ನಿಮ್ ನೋಡಿದ್ರೆ ಇರಿಟೇಟ್ ಆಗುತ್ತೆ. ಹೋಗ್ರಿ ಸುಮ್ಮನೆ. ಅದಾಗದೇ ಇರ್ಲಿ ಅಂತಾನೆ ಕ್ಷಮಿಸಿದೀನಿ ಅಂತ ಹೇಳಿ ಹೊಟ್ಟೋಗ್ತೀನಿ. ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಕ್ಷಮಿಸಲ್ಲ. ನೀವಾಗ ನೀವೇ ಹೋದ್ರೆ ಸರಿ, ಇಲ್ಲಾಂದ್ರೆ ಬಲವಂತವಾಗಿ ದೂಕ್ಬೇಕಾಗತ್ತೆ. ಹೋಗಲ್ಲ. ಜಸ್ಟ್ ಗೆಟ್ ಔಟ್. ವತ್ಸಲ, ವತ್ಸಲ, ಯಾಕೆ ಹಾಕಿ ಹೋಗ್ತಾ ಇದ್ರೆ? ಏನಾಯ್ತು? ಎಲ್ಲೇ ಅವನು? ನಿನ್ ಸುಪುತ್ರ ಎಲ್ಲಿ? ಬೇಕರಿ. ಅವನು ಇಲ್ಲೆಲ್ಲಿ ಇರ್ತಾನೆ ರೀ? ಫೋನ್ ಮಾಡು ಕರಿ. ಫೋನ್ ಮಾಡ. ಯಾಕ್ರಿ, ಏನಾಯ್ತು? ಮಾಡಬಾರ್ದು ಕೆಲಸ ಮಾಡಿದಾನ ಅವನು ಇವತ್ತು. ಅಯ್ಯೋ, ವಿಷಯ ಅದೇನು ಅಂತ ಹೇಳ್ರಿ. ಯಾವಾಗ್ಲೂ ಅವನ ಮೇಲೆ ಕಂಪ್ಲೇಂಟ್ ಮಾಡೋದೇ ಆಯ್ತು ನಿಮ್ಗೆ. ನಿನ್ ಸುಪುತ್ರ ಕಮಿಷನರ್ ವೇಷ ಹಾಕೊಂಡು ಸ್ಟೇಷನ್ಗೆ ಬಂದು ಎಲ್ರಿಗೂ ಯಾಮಾರಿಸ್ದ. ಅವನು ಯಾಕ್ರಿ ಕಮಿಷನರ್ ವೇಷದಲ್ಲಿ ಬರ್ತಾನೆ? ನೀವು ಯಾರನ್ನೋ ನೋಡಿ ನನ್ನ ಮಗ ಅನ್ಕೊಂಡಿದ್ದೀರಾ. ನನಗೆ BP ಶುಗರ್ ಇರ್ಬೋದು ಕಣೆ, ಕಣ್ಣು ಚೆನ್ನಾಗೆ ಕಾಣುತ್ತೆ. ಅವನು ನಿನ್ ಮಗಾನೇ. ಅವನು ಯಾಕೆ ಸ್ಟೇಷನ್ಗೆ ಬಂದಿದ್ದ? ಯಾರು ಗೊತ್ತು, ದೊಡ್ಡ ಹೀರೋ ತರ ಬಂದ. ಯಾಕೆ ಯಾರು ಸಲ್ಯೂಟ್ ಹೊಡಿತಾ ಇಲ್ಲ ಅಂದ. ಎಲ್ಲರೂ ಸಲ್ಯೂಟ್ ಹೊಡೆದ್ವಿ.
ನೀವು ಅವನಿಗೆ ಸಲ್ಯೂಟ್ ಹೊಡೆದ್ರಾ? ಅಯ್ಯೋ, ಕಮಿಷನರ್ ಸಾಹೇಬ್ರು ಅಂದ್ಮೇಲೆ ಸಲ್ಯೂಟ್ ಹೊಡಿದೆ ಇರಕ್ಕಾಗುತ್ತೇನೆ, ನಾನು ಹೊಡೆದೆ. ಆಮೇಲೆ SI ಸಾಹೇಬ್ರದ್ದೇ ಗನ್ನೆತ್ಕೊಂಡು ಅವರದೇಗೆ ಗುರಿ ಇಟ್ಬಿಟ್ಟ. ಆಮೇಲೆ ಎಲ್ರು ಗಾಬರಿ ಆದ್ವಾ. ಆಮೇಲೆ ತಮಾಷೆ ಮಾಡಿದೆ ಅಂತಾನೆ. ಆಮೇಲೆ ಆಮೇಲೆ ಅದೇನೋ ಟಸ ಪುಸ್ಸ ಅಂತ ಆ ಸಿನಿಮಾ ಡೈಲಾಗ್ ಎಲ್ಲ ಹೇಳ್ದ ಕಣೆ. ಆಮೇಲೆ ಆಮೇಲೆ ಅನ್ನಕ್ಕೆ ಸಿನಿಮಾ ಕಥೆನ ಹೇಳ್ತಾ ಇದ್ದೀನಿ ನಾನು ನಿನಗೆ. ಇದೊಳ್ಳೆ ಕತೆ ಆಯ್ತಲ್ರಿ ನಿಮ್ದು. ಅವನ್ ಏನ್ ಮಾಡಿದ್ದ ಅಂತ ಕೇಳೋದ್ ತಪ್ಪ? ಕೇಳದ್ ತಪ್ಪಲ್ಲ, ಕೇಳ್ತಿರೋ ಧಾಟಿ ಇದೆಯಲ್ಲ ಅದು ತಪ್ಪು. ಆಯ್ತು, ನಾನೇನು ಕೇಳಲ್ಲ, ನೀವೇ ಹೇಳಿ. ಕೊನೆಗೆ SI ಸಾಹೇಬ್ರಿಗೆ ಪ್ರಮೋಷನ್ ಕೊಡ್ತೀನಿ ಅಂತ ಅವ್ರು ಪೆನ್ ಇಸ್ಕೊಂಡು ಪುಂಗಿ ಓದಿ ಅಲ್ಲಿಂದ ಹೋದ. ಹೌದಾ? ಹೋಗಕ್ ಮುಂಚೆ ಅಪ್ಪಿ ತಪ್ಪಿ ಬಾಯಿ ತಪ್ಪಿ ನನ್ನ ಸಾಹೇಬ್ರೆ ಅಂತ ಕರ್ದ ನೋಡು. ಆಗ ನನಗೆ ಇವನು ನಿನ್ ಸುಪುತ್ರನೇ ಅಂತ ಗೊತ್ತಾಗೋಯ್ತು. ಆದ್ರೂ ಎಲ್ರ ಮುಂದೆ ಏನು ಹೇಳಿಲ್ಲ, ಎಲ್ಲಿ ಇವನ್ನ ಒದ್ದು ಒಳಗೆ ಹಾಕ್ಬಿಡ್ತಾರೋ ಅಂತ. ಆ SI ಸಾಹೇಬನಿಗೆ ಮೊದ್ಲೇ ನನ್ಕಂಡ್ರಾಗಲ್ಲ, ಎಲ್ಲಿ ರಿಸೆಪ್ಷನ್ಗೆ ಹೋಗದೆ ಇರೋದಕ್ಕೆ ರಜಾ ಕೊಡದೆ ನನ್ನ ಕೂರ್ಸ್ಕೊಬಿಡ್ತಾನೆ ನೀನು ಸ್ಟೇಷನ್ ಅಲ್ಲಿ ಅನ್ಕೊಂಡು ಸುಮ್ಮನಿದ್ದೆ. ಅವನೇನಾದ್ರೂ ಕಾನೂನು ವಿರುದ್ಧವಾಗಿ ನಡ್ಕೊಂಡಿದ್ದಿದ್ರೆ ನಾನೇ ಒದ್ದವನ್ನ ಒಳಗಾಗ್ತಾ ಇದ್ದೆ. ಬರ್ಲಿ ಇವತ್ತು ಮನೆಗೆ. ಹೋಗ್ಲಿ ಬಿಡ್ರಿ, ಏನೋ ಪೊಲೀಸ್ ವೇಷ ಹಾಕೊಂಡ್ಬೇಕು ಅಂತ ಆಸೆ ಪಟ್ಟಿದ್ನೇನೋ ಹಾಕೊಂಡ. ಸರಿ, ಆ ವೇಷದಲ್ಲಿ ಹೇಗೆ ಕಾಣಿಸ್ತಿದ್ದ ಅವನು? ನಿನಗೆ ಮೊಬೈಲ್ ಅಲ್ಲಿ ಶೂಟ್ ಮಾಡಿ ಫೋಟೋ ತಂದು ತೋರಿಸ್ಬೇಕಾಗಿತ್ತು. ಪರೋಡಿ ತರ ಕಾಣಿಸ್ತಾ ಇದ್ದ.